स्वागत है। मैं आपके साथ फरहान नाज। ಎಲ್ಲ ಗೌರವಾನ್ವಿತ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸುತ್ತಾ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮತ್ತು ವಸಂತ ಹೊನ್ಮೋಡಿ ಅವರು, ನಾಗರಾಜ್ ಗಂಬು ಅವರು ಭಾಗವಹಿಸ್ತಾ ಇದ್ದಾರೆ. ಈಗ ಚರ್ಚೆ ಏನು ನಡೀತಾ ಇದೆ ಅಂದರೆ ಪಠ್ಯಕ್ರಮ ಬದಲಾವಣೆ ಮತ್ತು APMC ಕಾಯ್ದೆ ಬದಲಾವಣೆ, ಮತಾಂತರ ಕಾಯ್ದೆ ಬದಲಾವಣೆ, ಗೋಹತ್ಯೆ ಕಾಯ್ದೆ ಬದಲಾವಣೆ, ಇದ್ರ ಬಗ್ಗೆ BJPಯವರು ಟೀಕೆಗಳನ್ನು, ಟಿಪ್ಪಣಿಗಳನ್ನು, ಒತ್ತಾಯಗಳನ್ನು ಮಾಡ್ತಾ ಇದ್ದಾರೆ, ಮಾಡಬಾರ್ದು ಅಂತ ಹೇಳಿ. ಪಠ್ಯಕ್ರಮ ಬದಲಾವಣೆ ಮಾಡುವ ಮೂಲಕ ಕಾಂಗ್ರೆಸ್ನವರು ಹಿಟ್ಲರ್ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹಿಟ್ಲರ್ ಆಡಳಿತ ನಿಜವಾಗಲೂ ಮಾಡೋದು ಅಂದ್ರೆ BJPಯವರು ಕೇಂದ್ರದಲ್ಲಿ 9 ವರ್ಷಗಳಿಂದ, ರಾಜ್ಯದಲ್ಲಿ ಸುಮಾರು 4 ವರ್ಷಗಳ ಕಾಲ ಹಿಟ್ಲರ್ ಆಡಳಿತವನ್ನು ಮಾಡಿದ್ದಾರೆ. ಯಾವ ಥರ ಹಿಟ್ಲರ್ ಆಡಳಿತ ಮಾಡಿದ್ದಾರೆ ಅಂದ್ರೆ, ಒಂದು ವೇಳೆ ಹಿಟ್ಲರ್ ಇವತ್ತಿದ್ನಂದ್ರೆ ಅವನಿಗೂ ಆಚಿಕೆ ಬರ್ತಿತ್ತು ಇವತ್ತು ಆ ಹಿಟ್ಲರ್ಗೆ. ಅಂಥ ಒಂದು ಆಡಳಿತ ಮಾಡಿದ್ದಾರೆ, ಸರ್ವಾಧಿಕಾರಿ ಆಡಳಿತ ಮಾಡಿದ್ದಾರೆ. ಹಿಂದೂರು ಪಠ್ಯ ಪುಸ್ತಕಗಳಲ್ಲಿ ವಿಷಯಗಳನ್ನು ಬದಲಾವಣೆ ಮಾಡಿದರು. ಅದರಲ್ಲಿ ಸಂಘ ಪರಿವಾರದ ಮತ್ತು BJPಯವರ ಅಜೆಂಡಾಗಳನ್ನು, ಮನೋವಾದಿ ಜನರ ಅಜೆಂಡಾಗಳನ್ನು ಸೇರಿಸಿ ಬದಲಾವಣೆ ಮಾಡಿದರು. ಆ ಬದಲಾವಣೆ ಮಾಡಿದ್ದನ್ನು, ಅವರು ಗಬ್ಬೆಬ್ಬಿಸಿದ್ದನ್ನು, ಅವರು ಹೊಲಸು ಮಾಡಿದ್ದನ್ನು, ಅವರು ತಪ್ಪು ಇತಿಹಾಸವನ್ನು ಅದರಲ್ಲಿ ಸೇರಿಸಿದ್ದನ್ನು, ತಪ್ಪು ವಿಷಯಗಳು ಸೇರಿಸಿದ್ದನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ, ಅದು ಬುದ್ಧಿಜೀವಿಗಳ ಮುಖಾಂತರ, ಇವರೇನು ಲದ್ದಿಜೀವಿಗಳ ಮುಖಾಂತರ ಮಾಡಿದ್ರಲ್ಲ, ಕಾಂಗ್ರೆಸ್ ಸರ್ಕಾರ ಬುದ್ಧಿಜೀವಿಗಳ ಮುಖಾಂತರ ಮಾಡ್ತಾ ಇದೆ. ಬುದ್ಧಿಜೀವಿಗಳ ಅಭಿಪ್ರಾಯದ ಮೇಲೆ ಮಾಡ್ತಾ ಇದೆ, ಬುದ್ಧಿಜೀವಿಗಳ ಪರಿಶೀಲನೆ ಮೇಲೆ ಮಾಡ್ತಾ ಇದೆ. ಇವರು ಇಡೀ ಭಾರತದ ಇತಿಹಾಸದಲ್ಲಿ ಇದ್ದಂಥ, ನೂರಾರು ವರ್ಷಗಳ ಕಾಲ ಇದ್ದಂಥ ಬಸವಣ್ಣನವರ ಇತಿಹಾಸವನ್ನು ಬದಲಾಯಿಸಿದರು, ಬುದ್ಧನ ಇತಿಹಾಸವನ್ನು ಬದಲಾಯಿಸಿದರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸವನ್ನು ಬದಲಾಯಿಸಿದರು, ಟಿಪ್ಪು ಸುಲ್ತಾನ್ ಇತಿಹಾಸವನ್ನು ಬದಲಾಯಿಸಿದರು. ಇನ್ನೂ ಅನೇಕ ಇದಾವೆ, ಇನ್ನೂ ನೂರಾರು ವಿಷಯಗಳನ್ನು ಇವೆಲ್ಲ ಬದಲಾಯಿಸಿ ಕೇವಲ ಒಂದೇ ವರ್ಗದ, ಕೇವಲ RSS ಶಾಲೆಯಲ್ಲಿ ಕಲಿತಂಥ ಜನರ ಮಾತನ್ನು ಕೇಳಿ ಇವರು ಪಠ್ಯಕ್ರಮವನ್ನು ಬದಲಾಯಿಸಿದರು. ಇವರು ಬದಲಾಯಿಸಿದ್ದನ್ನು ಎಲ್ಲಿ ತಪ್ಪು ಮಾಡಿದಾರ ತಪ್ಪನ್ನು ಸರಿಪಡಿಸುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹೊರತಾಗಿ ಪಠ್ಯ ಪುಸ್ತಕಗಳಲ್ಲಿಯ ವಿಷಯಗಳನ್ನು ಬದಲಾಯಿಸ್ತಾ ಇಲ್ಲ. ಇನ್ನು ಇವ್ರದ್ದೊಂದು ವಾದ ಇದೆ, ಸಮಯ ಇದೆಯಾ, ಪ್ರಿಂಟ್ ಮಾಡಲಿಕ್ಕೆ ದುಡ್ಡು ಖರ್ಚಾಗ್ತದೆ, ಸಮಯ ಇಲ್ಲ, ಈಗಾಗಲೇ ಪಠ್ಯಕ್ರಮ ಪ್ರಾರಂಭ ಆಗಿದೆ. ನೀವು ಏನು ಇದು ಹೊಲಸು ಮಾಡಿದ್ರಲ್ಲ, ಎಲ್ಲ ಬದಲಾವಣೆ ಮಾಡಿದ್ರಲ್ಲ, ಇದೇ ಟೈಮ್ದಾಗೆ ಮಾಡಿದ್ರಿ ನೀವು, BJPಯವರು ಇದೇ ಟೈಮ್ದಾಗೆ ಮಾಡಿದ್ರಿ, ಇಂಥದೇ ದುಡ್ಡು ಖರ್ಚು ಮಾಡಿದ್ರಿ ನೀವು ಇದಕ್ಕೂ. ಆದರೆ ಕಾಂಗ್ರೆಸ್ ಸರ್ಕಾರ ದುಡ್ಡು ಖರ್ಚು ಮಾಡ್ತಿಲ್ಲ, ಇವರು ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಆ ವಿಷಯವನ್ನು ತಡೆ ಹಿಡಿತಾ ಇದ್ದಾರೆ. ಆಮೇಲೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಂದು ವಿದ್ವಾಂಸರ, ಬುದ್ಧಿಜೀವಿಗಳ, ವಿಷಯ ತಜ್ಞರ ಒಂದು ಕಮಿಟಿಯನ್ನು ಮಾಡಿದೆ, ಶಾಶ್ವತ ಒಂದು ಆಯೋಗವನ್ನು ಮಾಡಿದೆ. ಅದಕ್ಕೆ ಮಾಡಿ ಅವ್ರ ಮುಖಾಂತರ ಮಾಡ್ತಾ ಇದ್ದಾರೆ. ನಿಮ್ಮ ಥರ ರೋಹಿತ ಚಕ್ರತೀರ್ಥ, ಸೂಲಿಬೆಲೆ, ಇಂಥ ಸುಳ್ಳು ಹೇಳೋರ್ದು, ಇತಿಹಾಸವನ್ನು ತಿರ್ಚೋರ್ದು, ಮನೋವಾದಿ ಮನೋಭಾವನೆಯವ್ರದು ಮಾತು ಕೇಳಿ ಅವ್ರ ವಿಷಯಗಳನ್ನು ಸೇರಿಸ್ತಾ ಇಲ್ಲ ಅವರು. ಇನ್ನೊಂದು ಆರೋಪ ಮಾಡಿದ್ದಾರೆ, ಸೂಲಿಬೆಲೆ ಅವರ ಬರೆದಂಥ ಭಗತ್ ಸಿಂಗ್ ವಿಷಯವನ್ನು ತೆಗೆದಿದ್ದಾರೆ ಅಂತ ಹೇಳಿ. ಸೂಲಿಬೆಲೆ ಅವರು RSS ಕನ್ನಡಕ್ಕೆ ಹಾಕ್ಕೊಂಡು, BJP ಕನ್ನಡಕ್ಕೆ ಹಾಕ್ಕೊಂಡು ಬರೆದಂಥ ಭಗತ್ ಸಿಂಗ್ ಇತಿಹಾಸದು, ಅದನ್ನು ಬದಲಾಯಿಸಲೇಬೇಕು. ಕೇವಲ ಭಗತ್ ಸಿಂಗ್ ಹೆಸರು ಮೇಲ್ಗಡೆ ಇಟ್ಟರೆ, ಭಗತ್ ಸಿಂಗ್ ಇಡೀ ರಾಷ್ಟ್ರದ ಆಸ್ತಿ, ಇಡೀ ರಾಷ್ಟ್ರದ ಒಬ್ಬ ಯೋಧ, ಹುತಾತ್ಮ ಯೋಧ, ನಮ್ಮ ದೇಶದವರು. ಇವರೇನು ಗುತ್ತಿಗೆ ಹಿಡಿದಿಲ್ಲ ಭಗತ್ ಸಿಂಗ್ ಇವರೇನು ಗುತ್ತಿಗೆ ಹಿಡಿದಿಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳ್ತಾ ಇದ್ದಾರೆ BJPಯವರು, ಬರ್ಗೂರು ರಾಮಚಂದ್ರಪ್ಪ ಅವ್ರದ್ದು ವಿದ್ಯಾರ್ಥಿ ಏನು, ಅವರು ಪ್ರಾಥಮಿಕ ಗೊತ್ತಿಲ್ಲ ಅವ್ರಿಗೆ, ಅವರು ಉನ್ನತ ಶಿಕ್ಷಣದ ಅಷ್ಟೇ ಗೊತ್ತಿದೆ. ರೋಹಿತ ಚಕ್ರತೀರ್ಥ ಅವ್ರದ್ದು ಇತಿಹಾಸ ಏನು, ಅವ್ರ ವಿದ್ಯಾರ್ಥಿ ಏನು, ಅವ್ರು ಯಾವ ಶಾಲೆಯಲ್ಲಿ ಕಲಿತರು, ಅವ್ರ ವಿದ್ಯಾರ್ಥಿ ಎಷ್ಟು ವಿದ್ಯೆ, ಅವ್ರು ಎಷ್ಟು ಬುದ್ಧಿಜೀವಿಗಳು, ಅದ್ರ ಬಗ್ಗೆ ಡಿಕ್ಲೇರ್ ಮಾಡಿ. ಸೂಲಿಬೆಲೆ ಅವರು, ಅವ್ರ ವಿದ್ವಾಂಸರು ಏನು, ಎಲ್ಲಿ ಕಲಿತರು, ಎಷ್ಟೆಷ್ಟು ಎಂದು ಅವ್ರದ್ದು ಡಿಕ್ಲೇರ್ ಮಾಡಿ.
ನೀವು ಆ ಸಮಿತಿಯೊಳಗೆ ಯಾರ್ಯಾರು ಹಾಕಿದ್ರಿ? ನಾಗೇಶನ್ ಅಂತ ಒಬ್ಬ ಶಿಕ್ಷಣ ಮಂತ್ರಿ, ಕೋಮುವಾದಿ ಭಾವನೆಗಳಂತ ಒಬ್ಬ ಶಿಕ್ಷಣ ಮಂತ್ರಿ ಬಂದ ಮೇಲೆ ಆ 9 ಜನ ಒಂದೇನು ಸಮಿತಿ ಮಾಡಿದ್ರು, ಆ ಸಮಿತಿಯಲ್ಲಿ ಯಾವ ಜಾತಿಯವರು ಎಷ್ಟು ಜನ ಇದ್ರು ಹೇಳಿ ಡಿಕ್ಲೇರ್ ಮಾಡೋಕ್ಕಾಗ್ತದೆ ನಿಮಗೆ? ನೀವು ಕೇವಲ ಒಂದೇ ವರ್ಗದ ಜನರನ್ನು ಓಲೈಸಿ ಒಂದೇ ವರ್ಗದ ಜನರನ್ನ ಆ ಸಮಿತಿಯಲ್ಲಿ ಹಾಕಿ ಆ ಸಮಿತಿ ಮುಖಾಂತರ ಪಠ್ಯ ಪುಸ್ತಕವನ್ನು ನೀವು ಗದ್ದಲ ಮಾಡಿದ್ರಿ. ಅದರಲ್ಲಿ ಹೊಲಸು ಎಲ್ಲ ವಿಷಯಗಳು ಸೇರಿಸಿದ್ರಿ, ಸುಳ್ಳು ಇತಿಹಾಸ ಸೇರಿಸಿದ್ರಿ. ಅದನ್ನು ಸರಿಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ, ಹೊರತಾಗಿ ಪಠ್ಯ ಪುಸ್ತಕಗಳನ್ನು ಬದಲಾವಣೆ ಮಾಡ್ತಾ ಇಲ್ಲ. ಇದನ್ನು ನಾನು ಜನರಿಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಇವತ್ತು ಬಿಜೆಪಿ ಅವರು ಕೇಳ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ, ಪೇಪರ್ಗಳಲ್ಲಿ ಬರ್ತಾ ಇದೆ. ಪ್ರತಾಪ್ ಸಿಂಹನ್ ಅಂತವರು, CT ರವಿ ಅಂತವನವರು, ಪ್ರಿಯಾಂಕಾ ಖರ್ಗೆ ಅವರು ಸೂಲಿ ಬೆಲೆ ವಿದ್ಯಾರ್ಥಿ ಕೇಳ್ತಾ ಇದ್ದಾರೆ. ಅವ್ರದ್ದೇನು ವಿದ್ಯಾರ್ಥಿ? ಪ್ರಿಯಾಂಕಾ ಖರ್ಗೆ ಅವರು ನಾಮಿನೇಷನ್ ಕೊಡುವಾಗ ಅವರು ತಮ್ಮ ವಿದ್ಯಾರ್ಥಿಯನ್ನು ಡಿಕ್ಲೇರ್ ಮಾಡಿದ್ದಾರೆ. ಸರ್ಕಾರಿ ಕಾಗದಗಳಲ್ಲಿದೆ, ಯಾರು ಬೇಕಾದ್ರೂ ನೋಡ್ಕೋಬಹುದು. ನಿಮ್ಮ ಇತಿಹಾಸ ಏನಿದೆ? ನಿಮ್ಮ ಕೆಲಸ ಏನಿದೆ? ಇವತ್ತಿಗೂ ಪ್ರಧಾನಮಂತ್ರಿ ಮೋದಿ ಅವ್ರದ್ದು ವಿದ್ಯಾರ್ಥಿ ಬಗ್ಗೆ ಡಿಕ್ಲೇರ್ ಮಾಡೋಕ್ಕೆ ಹೈಕೋರ್ಟ್ಗಳಲ್ಲಿ ತಡೆ ಹಿಡ್ತಾ ಇದ್ದೀರಿ. ಮಾಹಿತಿ ಆಯೋಗಕ್ಕೆ ನೀವು ತಡೆ ಹಿಡಿತಾ ಇದ್ದೀರಿ. ಮಾಹಿತಿ ಆಯೋಗದಲ್ಲಿ ಕೊಡಬಾರ್ದು ಅಂತ ಹೇಳ್ತಾ ಇದ್ದೀರಿ. ಒಬ್ಬ ಪ್ರಧಾನಮಂತ್ರಿ ವಿದ್ಯಾರ್ಥಿಯನ್ನು ತಿಳ್ಕೊಳ್ಳುವಂಥ ಶಕ್ತಿ ಅಥವಾ ವಿಚಾರ ಭಾರತ ದೇಶದ ಜನತೆಗಿಲ್ವಾ? ಅದ್ಯಾಕೆ ಮುಚ್ಚಿಡ್ತಾ ಇದ್ದೀರಿ? ಬಹಿರಂಗ ಮಾಡಿ. ಒಂದು ಕಡೆ MA ಆಗಿದೆ ಅಂತ ಒಬ್ರು ಸರ್ಟಿಫಿಕೇಟ್ ಗೃಹ ಮಂತ್ರಿಗಳು ಡಿಕ್ಲೇರ್ ಮಾಡ್ತಾರೆ, ಇನ್ನೊಬ್ರು ಇನ್ನೊಂದಾಗಿದೆ ಅಂತ ಹೇಳ್ತಾರೆ. ಇಂಥದ್ದೇನು ಮಹತ್ವದ ವಿಷಯ ಇದೆ, ಅದು ಮುಚ್ಚಿಡುವಂಥದ್ದು ಏನಿದೆ ಪ್ರಧಾನಮಂತ್ರಿಗಳದು, ಮೋದಿಯವ್ರದ್ದು ವಿದ್ಯಾರ್ಥಿ ಬಗ್ಗೆ? ನೀವು ಯಾವ್ಯಾವ ವಿಷಯಗಳ ಬಗ್ಗೆ ಮಾತಾಡ್ತೀರಿ ಅದು ಹಕ್ಕೇ ಇಲ್ಲ ನಿಮಗೆ, ನೈತಿಕ ಹಕ್ಕೇ ಇಲ್ಲ ಮಾತಾಡೋಕೆ ನೀವು ಯಾರ ಬಗ್ಗೆನೋ. ಆಮೇಲೆ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆ ಬದಲಾವಣೆ ಮಾಡಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಗೋಹತ್ಯೆ ಕಾಯ್ದೆ ನಿಷೇಧ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದಿದೆ? 60 ವರ್ಷ 70 ವರ್ಷದಿಂದ ಅವಾಗಿನಿಂದ ಗೋಹತ್ಯೆ ನಿಷೇಧ ಕಾನೂನು ಇದೆ. ಅದಕ್ಕೊಂದು ನಿಯಮಾವಳಿ ಇದೆ. ಅದರ ಪ್ರಕಾರ ಗೋಹತ್ಯೆ ನಿಷೇಧ ಕಾನೂನು ಮಾಡಿದ್ದಾರೆ. ನಿಮ್ಮ ಥರ ಈ ಗೋರಕ್ಷಕರ ಕೈಯಲ್ಲಿ, ಬಜರಂಗದವಳ ಕೈಯಲ್ಲಿ ಪೊಲೀಸ್ ಕಾನೂನೆಲ್ಲ ಆ ಬಜರಂಗದವಳವರು ಮತ್ತು ಗೋರಕ್ಷಕರ ಕೈಯಲ್ಲಿ ಕೊಟ್ಟು ಕಾನೂನು ಮಾಡಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ನೀವು ಗೋಹತ್ಯೆ ನಿಷೇಧ ಕಾನೂನು ಮಾಡಿ ಅದರಲ್ಲಿ ಇವೆಲ್ಲ ಸೇರಿಸಿದ್ರಿ. ಯಾರು ಬೇಕಾದರೂ ಗೋರಕ್ಷಕ ಹೆಸರಿನಲ್ಲಿ, ಸಮಿತಿ ಹೆಸರಿನಲ್ಲಿ ಅಥವಾ ಒಂದು ದಳದ ಹೆಸರಿನಲ್ಲಿ ಯಾರು ಬೇಕಾದವ್ರಿಗೆ ಗೋ ಸಾಗಣೆ ಮಾಡೋರಿಗೆ ಹಿಡಿಬಹುದು ಅಂತ ಹೇಳಿದ್ರೆ ಇದು ಕಾನೂನಾ? ಸಾರ್ವಜನಿಕರನ್ನ ನೀವು ಪ್ರಚೋದನೆ ಮಾಡಿ ಒಂದು ಉಪದ್ಯಕ್ಕೆ ಒಂದು ಗುಂಡಾ ಗ್ಯಾಂಗ್ಗಳನ್ನು ತಯಾರು ಮಾಡುವಂಥ ಕಾನೂನು ಮಾಡಿ ನೀವು ಕೇವಲ ಒಂದು ವರ್ಗದವರಿಗೆ ಹಿಂಸೆ ಕೊಡಬೇಕು, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಯಾರು ಮಾಂಸಾಹಾರಿಗಳಿದ್ದಾರೆ ಅವರಿಗೆ ತ್ರಾಸ ಕೊಡಬೇಕು ಅಂತ ಒಂದು ಏನು ನೀವು ಮಾಡಿದ್ರಿ, ಏನು ಕಾನೂನು ಹೊಲಸು ಮಾಡಿದ್ರಿ, ಅದನ್ನು ತಿದ್ದುಪಡಿ ಮಾಡುವ ಮೂಲಕ, ಅದನ್ನು ತೆಗೆದುಹಾಕುವ ಮೂಲಕ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಅದನ್ನು ನೀವು ತಾಳಲಿಕ್ಕಾಗ್ತಾ ಇಲ್ಲ. ಆಮೇಲೆ ಈ ಸಂದರ್ಭದಲ್ಲಿ ಇನ್ನೊಂದು ನಿಮಗೆ ಹೇಳೋದಂದ್ರೆ, ನಿಜವಾಗ್ಲೂ ನಿಮಗೆ ಕಾಳಜಿನೇ ಇತ್ತಂದ್ರೆ ಗೋಮುಕ್ತಿ ಕಾನೂನು ಮಾಡಿ. ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಗೋಗಳಿಗೆ ಮುಕ್ತಿ ಕೊಡ್ಬೇಕಲ್ಲ, ಗೋಮುಕ್ತಿ ಕಾನೂನು ಮಾಡಿ. ಕೊರೋನಾದಲ್ಲಿ ಗೊತ್ತಾಯ್ತು, ಕೋವಿಡ್ದಲ್ಲಿ ಗೊತ್ತಾಯ್ತು, ನೀವು ಯಾರ್ಯಾರಿಗೆ ನಿಮ್ಮ ತಾಯಿ ತಂದೆಗೆ ಮುಕ್ತಿ ಕೊಡೋದಾಗಲಿಲ್ಲ, ನಿಮಗೆ ತಗೊಂಡು ಅಂತ್ಯ ಸಂಸ್ಕಾರ ಮಾಡೋದಾಗಲಿಲ್ಲ. ನಿಮಗೆ ಮುಸ್ಲಿಂ ಯುವಕರು, ಇಡೀ ರಾಷ್ಟ್ರೋತ್ತಮ ಮುಸ್ಲಿಂ ಯುವಕರು ಎಲ್ಲ ಜಾತಿಯ ಜನರನ್ನ, ಮುಸ್ಲಿಮೇತರ ಜನರನ್ನು ಸಹ ಅವರು ಒಯ್ದು ಅಂತ್ಯಕ್ರಿಯೆ ಮಾಡಿದ್ರು. ಇದು ಮಾನವೀಯತೆ. ನಿಮಗೆ ಮಾನವರನ್ನ ಮುಕ್ತಿ ಮಾಡೋದು ಗೊತ್ತಿಲ್ಲ, ಇನ್ನು ಗೋಗಳ ಮುಕ್ತಿ ಮಾಡೋದು ನಿಮಗೇನು ಗೊತ್ತಿದೆ? ಆ ಗೋಹತ್ಯೆ ಶಬ್ದನೇ ತಪ್ಪು. ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳೋದಂದ್ರೆ ದಾರಿ ನೀವು ಯಾರು ಅದ್ರದ್ದು ಒಂದು ಮೇವು ಹಾಕಿಲ್ಲ, ಅದಕ್ಕೊಂದು ಆಹಾರ ಹಾಕಿಲ್ಲ, ಯಾರು ಸಾಕಿಲ್ಲ, ಒಂದು ಗಣತಿ ಆಗಬೇಕು. RSSದವರು ಎಷ್ಟು ಜನ ಆಕಳುಗಳನ್ನು ಸಾಕಿದ್ದಾರೆ, ಹೆಂಡಿ ತೆಗೆದಾರೆ, ಉಚ್ಚಿ ತೆಗೆದಾರೆ, ಅವ್ರಿಗೆ ಜಳಕ ಮಾಡಿಸ್ಯಾರ, ಹೊಟ್ಟಿಗೆ ಹಾಕ್ಯಾರ, ಇದೊಂದು ಸರ್ವೆ ಆಗಬೇಕು. ಕೇವಲ ನೀವು ಫೋಟೋದೊಳಗಿನ ಗೋ ಪೂಜೆ ಮಾಡಿ ಅದನ್ನು ಒಂದು ಕೋಪ ಭಾವನೆ ಕೇಳಿಸಲಿಕ್ಕೆ ನೀವು ಅದನ್ನು ಇವತ್ತು ಗೋಹತ್ಯೆ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದೀರಿ. ಅದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸಬೇಕಾಗ್ತದೆ. ಗೋಮುಕ್ತಿಗೊಂದು ಕಾನೂನು ಮಾಡಿ, ಗೋಮುಕ್ತಿಗೊಂದು ನಿಯಮ ಮಾಡಿ. ನಿಜವಾಗಲೂ ಗೋಮಾತೆಯನ್ನು ಮುಕ್ತಿ ಮಾಡಬೇಕು. ಅದು ಯಾವುದೇ ಪ್ರಾಣಿ ಹಳೇದಾದ ಮೇಲೆ, ಯಾವುದೇ ಒಂದು ಮನುಷ್ಯ ತೀರು ಹೋದ ಮೇಲೆ ಅದಕ್ಕೆ ಮುಕ್ತಿ ಕೊಡ್ತಾರೆ. ಮುಕ್ತಿಧಾಮ ಅಂತ ಹೆಸರಿದ ಸ್ಮಶಾನಕ್ಕೆ ಬೋರ್ಡ್ ಹಾಕಿರ್ತಾರೆ, ಮುಕ್ತಿಧಾಮ ಅಂತೇಳಿ. ಅಂದರೆ ಯಾರೇ ಆಗಲಿ ಇವತ್ತು ಅಂತ್ಯಕಾಲದಲ್ಲಿ ಅದನ್ನು ಮುಕ್ತಿ ಮಾಡಬೇಕಾಗ್ತದೆ. ಗೋ ಹತ್ಯೆ ಯಾಕಾಗ್ತದೆ? ನೀವು ಬಿಡಾಡಿ ದನಗಳಂತೀರಿ, ಬಿಡಾಡಿ ಇದ್ದಿದ್ದಕ್ಕೆ ದನಗಳಂತೀರಿ, ಅದು ಗೋಮಾತೆ ತಗೊಂಡು ಮನೆ ಕಟ್ಕೊಳ್ರಿ, ಅವು ಸಾಕ್ರಿ, ಅವಕ್ಕೂ ಮುಕ್ತಿ ಕೊಡ್ರಿ. ಇದು APMC ಕಾಯ್ದೆ. ನೀವು ಬಂಡವಾಳಶಾಹಿಗಳ ಶ್ರೀಮಂತರ ಪರವಾಗಿ APMC ಕಾಯ್ದೆಯನ್ನು ಅಲ್ಲಿನೂ ನೀವು ತಿದ್ದುಪಡಿ ಮಾಡಿದ್ರಿ. ಅದನ್ನೂ ಸಹಿತ ಇವತ್ತು ಕರ್ನಾಟಕ ಸರ್ಕಾರ APMC ಕಾಯ್ದೆ ಮಾಡೋ ಮುಖಾಂತರ APMC ಕಾಯ್ದೆಗೆ ನೀವೇನು ಮಾಡಿದ್ರಲ್ಲ
ಅದನ್ನು ತೆಗೆದುಹಾಕಿ, ತಪ್ಪುಗಳನ್ನು ತೆಗೆದುಹಾಕಿ ಇವತ್ತು APMC ಕಾಯ್ದೆನೂ ಮಾಡ್ತಾ ಇದೆ. ಆಮೇಲೆ ಮತಾಂತರ ನಿಷೇಧ ಕಾಯ್ದೆ ಅದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮತಾಂತರ ನಿಷೇಧ ಯಾವಾಗಲೂ ಇದೆ, ಇವತ್ತೇನು ಹೊಸದಾಗಿ ಮಾಡುವುದಲ್ಲ. ನೀವೇನು ಕೇವಲ ಕೆಲವು ವರ್ಗಗಳಿಗೆ, ಕೆಲವು ಜನರಿಗೆ ಹಿಂಸೆ ಕೊಡಬೇಕು, ಹಿಂಸೆ ಕೊಡಬೇಕು, ಅವರಿಗೆ ತ್ರಾಸ ಕೊಡಬೇಕಂತ ಒಂದು ಕರಾಳ ಕಾನೂನುಗಳೇನು ಮಾಡಿದ್ರಿ ಅದನ್ನು ಇವರು ಸರಿಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಹೊರತಾಗಿ ಮತಾಂತರ ನಿಷೇಧ ಕಾಯ್ದೆ ಇದು ಹೊಸದಾಗಿ ಏನು ತೆಗಿತಾ ಇಲ್ಲ, ಹಾಕ್ತಾ ಇಲ್ಲ ಅವರು. ಮತಾಂತರ ನಿಷೇಧ ಕಾಯ್ದೆ ಯಾವಾಗಲೂ ಇದೆ. ಆಮೇಲೆ ಇನ್ನೊಂದು ವಿಷಯ, ನೀವೇನು ಕೇವಲ ಮುಸ್ಲಿಮರನ್ನ ಮತ್ತು ಕ್ರಿಶ್ಚಿಯನ್ರನ್ನ, ಕೆಲವು ಧರ್ಮದವರನ್ನ ನೀವೇನು ಮತಾಂತರ ಮಾಡ್ತಾ ಹೇಳ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಒಂದು ಸ್ಪಷ್ಟಪಡಿಸ್ತಾ ಇದ್ದೀನಿ, ಆಯಾ ಧರ್ಮ ಗ್ರಂಥಗಳಲ್ಲಿ ಇವತ್ತು ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಒತ್ತಾಯದ ಮತಾಂತರಕ್ಕೆ ನಿಷೇಧ ಇದೆ. ಯಾರು ಒತ್ತಾಯದ ಮತಾಂತರ ಮಾಡ್ತಾರೆ ಅದು ಸಿಂಧು ಇಲ್ಲ, ಅದು ಅಸಿಂಧು ಇದೆ. ಧರ್ಮ ಗ್ರಂಥಗಳೇ ಹೇಳಿದಾವೆ ಒತ್ತಾಯದ ಮತಾಂತರ ಇಲ್ಲೇ ಇಲ್ಲ. ನೀವು ಕೇವಲ ಅದನ್ನ ಒಂದು ಗುಂಡಾಗಿರಿ, ಒಂದು ಕೋಮುವಾದಿ ಇಂಥ ವಿಚಾರಗಳಿಗೆ ಅದು ಬಳಸ್ಕೊತಿದ್ದಾರೆ. ಆಮೇಲೆ ಲವ್ ಜಿಹಾದ್ ಅದೇ ಮತಾಂತರದಿಂದ ಲವ್ ಜಿಹಾದ್ ಅಂತ ಹೇಳ್ತೀವಿ. ಲವ್ ಅಂದ್ರೆ ಏನು? ಪ್ರೇಮ. ಜಿಹಾದ್ ಅಂದ್ರೆ ಏನು? ತ್ಯಾಗ. ಅದು ವಿಷಯನೇ ತದ್ವಿರುದ್ಧ ಹೇಳ್ತಾ ಇದ್ದೀರಿ ನೀವು. ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಸರ್ಕಾರನೇ ಅಲ್ಲಿ ವರದಿ ಸಲ್ಲಿಸಿದೆ, ಲವ್ ಜಿಹಾದ್ ಪ್ರಕರಣಗಳು ದೇಶದಲ್ಲಿ ಇಲ್ಲ ಅಂತ ಹೇಳಿ. ನೀವು ಮತ್ತದನ್ನು ಮುನ್ನೆಲೆಗೆ ತರ್ತಾ ಇದ್ದೀರಿ. ಒಂದು ಹೆಣ್ಣು ಒಂದು ಗಂಡು ಜಾತಿ ನೋಡಿ ಪ್ರೇಮ ಮಾಡ್ಬೇಕಾ? ಒಂದು ಹೆಣ್ಣು ಒಂದು ಗಂಡು ಜಾತಿ ನೋಡಿ ಪ್ರೇಮ ಆಗಲ್ಲ, ಪರಸ್ಪರ ಪ್ರೇಮ ಆಗ್ತಾವ. ಜಾತಿ ಇರೋದಿಲ್ಲ, ಹೆಣ್ಣು ಗಂಡು ಪ್ರೇಮ ಮಾಡೋದ್ರಲ್ಲಿ. ಇದು ಜಗತ್ತು ಯಾವಾಗ ಹುಟ್ಟದ ಅವಾಗಿನಿಂದ ಇದೆ, ಇದೇನು ಹೊಸದಾಗಿಲ್ಲ. ಏನು ಕೊಳ್ಳಾಗ ಹಾಕೊಂಡು ತಿರ್ಗಾಡ್ಬೇಕಾ? ನಾನು ಇಂಥ ಜಾತಿ ಹುಡುಗಿ ಪ್ರೇಮ ಮಾಡ್ತೀನಿ, ನಾನು ಇಂಥ ಜಾತಿ ಹುಡುಗಿದ್ದೀನಿ, ಇಂಥ ಹುಡುಗ ಪ್ರೇಮ ಮಾಡೋಗತ್ತೇನು ಕೊಳ್ಳಾಗ ಬೋರ್ಡ್ ಹಾಕೊಂಡು ತಿರ್ಗಾಡ್ಬೇಕಾ? ಅದು ಕಣ್ಣಿನಲ್ಲಿ, ಅದು ಭಾವದಲ್ಲಿ ಅಂಕುರಿಸುವಂಥ ಒಂದು ಪದ್ಧತಿ ಅದು ಪ್ರೇಮ ಅಂದ್ರೆ. ಇವತ್ತು ನೀವು ಆ ಹೆಸರಿನ ಮೇಲೆ ಇವತ್ತು ಕೇವಲ ಒಂದು ಧರ್ಮವನ್ನ, ಒಂದು ಕೆಲವು ಜನರನ್ನ ಹಿಂಸೆಗೊಳಪಡಿಸ್ತಾ ಇದ್ದೀರಿ. ಅದನ್ನು ಸರ್ಕಾರ ಸರಿಪಡಿಸ್ತಾ ಇದೆ, ಹೊರತಾಗಿ ಇದರಲ್ಲಿ ಯಾವುದೂ ಏನೂ ಇಲ್ಲೇ ಇಲ್ಲ. ಆಮೇಲೆ BJP ಅವರಿಗೆ ಮಾಡಕ್ಕೆ ಏನೂ ಕೆಲಸ ಇಲ್ಲ. ಒಂದು ತಿಂಗಳಾಯ್ತು ಅವರು ಅಧಿಕಾರದಿಂದ ಹೊರಗೆ ಬಂದು, ಏನೂ ಕೆಲಸ ಇಲ್ಲ. ಅಕ್ಕಿ ಗ್ಯಾರಂಟಿ, ಅಕ್ಕಿ, ಬಸ್, ಹೆಣ್ಮಕ್ಳು ಫ್ರೀ ಬಸ್, KEB, ಇದೇ ಮಾತಾಡೋದು. ಏಪ್ರಿಲ್ನಲ್ಲಿ BJP ಸರ್ಕಾರ ಇದ್ದಾಗ ಬೆಲೆ ಏರಿಸಿದಂಥ ವಿದ್ಯುತ್ ಬಿಲ್ಗಳು ಜೂನ್ನಲ್ಲಿ ಬಂದಿದ್ದಾವೆ. ಅದಕ್ಕೊಂದು ಕಮಿಟಿ ಇದೆ, ಕರ್ನಾಟಕ ವಿದ್ಯುತ್ ಬೆಲೆ ನಿಯಂತ್ರಣ ಕಮಿಟಿ ಅಂತೇಳಿ. ಅದು BJP ಸರ್ಕಾರದ ನಿಯಂತ್ರಣದಲ್ಲಿತ್ತು. ಆ ನಿಯಂತ್ರಣವನ್ನು ಅವರು ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ. ಎಲ್ಲಿವರೆಗೆ ಚುನಾವಣೆ ಆಗಿಲ್ಲ ಅಲ್ಲಿವರೆಗೆ ಅದು ತಡೆ ಹಿಡಿದಿದ್ರು, ಅವು ಹಿಂದೆ ಬಂದಿದ್ದಾವೆ. ಅದಕ್ಕೂ 200 ಯೂನಿಟ್ ಫ್ರೀ ಕೊಡೋದಕ್ಕೂ ಏನೂ ಸಂಬಂಧ ಇಲ್ಲ. ನೀವು ಯಾವ ದರದಲ್ಲಿದ್ದರೂ 200 ಯೂನಿಟ್ ಫ್ರೀ ಕೊಡ್ತಾರೆ. ಅವರು ಬಡವರಿಗೆ ಏನು ಫ್ರೀ ಕೊಡ್ತೀವಿ ಅಂತ ಹೇಳಿದಾರೆ, ಆ 200 ಯೂನಿಟ್ಗಳೆಲ್ಲ ಫ್ರೀ ಕೊಡ್ತಾರೆ. ಆ ಬೆಲೆ ಏರಿಕೆಗೂ BJP ಅವರು ಬೆಲೆ ಏರಿಸಿದ್ದಕ್ಕೂ ಕರ್ನಾಟಕದವರು ಕೂಡ ಸರ್ಕಾರ, ಈಗಿನ ಕಾಂಗ್ರೆಸ್ ಸರ್ಕಾರ ಕೊಡಂಥ ಫ್ರೀ ವಿದ್ಯುತ್ಗೂ ಸಂಬಂಧನೇ ಇಲ್ಲ. ಇವರು 200 ಯೂನಿಟ್ವರೆಗೆ ಫ್ರೀ ಕೊಡ್ತಾರೆ. ಅದನ್ನು ತಿರುಚಿ ಸಾಮಾಜಿಕ ಜಾಲತಾಣಗಳಲ್ಲಿ, ಪೇಪರ್ಗಳಲ್ಲಿ ದಿನ ಅದೇ BJP ಬೇರೆ ಕೆಲಸನೇ ಇಲ್ಲ. ಆ ಬಾಡಿಗೆ ಜನರನ್ನು ತಂದು ಸಾಮಾಜಿಕ ಜಾಲತಾಣಗಳು ಹೇಳಿಸ್ತಾ ಇದ್ದಾರೆ, ನಮ್ಗೆ ಅದು ಆಗಿದೆ, ನಮ್ಗೆ ಪುಕ್ಕಟ್ ಬೇಕಾಗಿಲ್ಲ. ಪುಕ್ಕಟ್ ಬೇಕಾ ಬೇಡಾದ್ರೆ ಬಿಟ್ಬಿಡ್ರಿ. 36% ಜನ ನಿಮ್ಮ BJP ಮತದಾರ ಇದ್ರಲ್ಲ, ಹೇಳಿ ನೀವು ಬೇಡಾದ್ರೆ ತಗೋಬೇಡ್ರಿ, ಪುಕ್ಕಟ್ ತಗೋಬೇಡ್ರಿ ಅಂತ ಹೇಳಿ. ಸರ್ಕಾರ ಹೇಗೆ ಮಾಡ್ತದೆ? ಸರ್ಕಾರ ದಿವಾಳಿ ಆಗ್ತದೆ. 12 ಕೋಟಿ ಲಕ್ಷ ಹಣವನ್ನು ಉದ್ಯಮಿದಾರರಿಗೆ, ಶ್ರೀಮಂತರಿಗೆ ಸೂಟ್ ಮಾಡಾಗ, ಅವರು ಸಾಲ ತೆಗೆದುಹಾಕುವಾಗ ಸರ್ಕಾರ ದಿವಾಳಿ ಆಗಲಿಲ್ಲ. ಎಲ್ಲ ಸರ್ಕಾರಿ ಉದ್ಯಮಗಳನ್ನು ಮಾರಾಟ ಮಾಡ್ತಾ ಇದ್ದೀರಿ. ಕೇಂದ್ರ ಸರ್ಕಾರ ದಿವಾಳಿ ಆಗಿದೆ ಅಂತ ಡಿಕ್ಲೇರ್ ಆಗಿದೆ. ಅದರ ಬಗ್ಗೆ ಮಾತಾಡೋದಿಲ್ಲ. ನಿರುದ್ಯೋಗಿಗಳಾಗ್ತಾರೆ, ಆಲಸ್ಯತೆ ಆಗ್ತಾರೆ. ನೀವು ವರ್ಷಿಗೆ 2 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ 9 ವರ್ಷ ಆಯ್ತು, ಒಂದು ಉದ್ಯೋಗ ಕೊಟ್ಟಿಲ್ಲ ಇವತ್ತಿಗೆ. ನಿರುದ್ಯೋಗ ಬಗ್ಗೆ ನಿಮಗೇನು ಕಲ್ಪನೆ ಇದೆಯಾ? ಬೆಲೆಯವರಾಗಲಿ ಸೇರ್ತಿರ್ತಕ್ಕಂಥ ಏನು ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯ ಆಧಾರಿತವಾಗಿ ಮಾತಾಡ್ತಾ ಇದ್ದಾರಲ್ಲ, ಅವ್ರ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಅದರಲ್ಲಿ ಇರ್ತಕ್ಕಂಥ ವಿಷಯ ಬಂದರೆ ನೀವು ತಿರುಚುವ ಅವಶ್ಯಕತೆ ಏನಿದೆ ಅಂತಕ್ಕಂಥದ್ದು ಅವ್ರ ಪ್ರಶ್ನೆ. ಈಗ ಸುಲಿಬೆಲೆಯವರಾಗಲಿ, ಚಕ್ರತೀರ್ಥಾಗಲಿ, ಅವ್ರಿಗೆ ವಿರೋಧ. ಇವ್ರು ಯಾರು? ಇವ್ರು ಎಲ್ಲಿಂದ ಬಂದ್ರು? ಇವ್ರ ಹಿನ್ನೆಲೆ ಏನು? ಇವರು ಬುದ್ಧಿಜೀವಿಗಳೇ ಅಲ್ಲ. ಇವರು ಕೇವಲ ಇದೊಂದು ಪ್ರಚೋದನಾತ್ಮಕ ವಿಷಯಗಳ ಸಲುವಾಗಿ ಅವ್ರು ಮುಂದೆ ತಂದ್ರು. ಅವರಿಗೆ ಚಕ್ರತೀರ್ಥ ಇತಿಹಾಸ ಏನು? ಈಗ ಬರುವವ್ರದ್ದು ರಾಮಚಂದ್ರಪ್ಪವ್ರದ್ದು ಒಂದು ಇತಿಹಾಸ ಇದೆ. ಇವ್ರಿಂದ ಏನಿದ್ರು ಏನಿಲ್ಲ, ಇನ್ನೊಬ್ರು ವಿದ್ವಾಂಸದ್ದು ಇನ್ನೊಂದು ಇರ್ತದೆ. ಇವ್ರದ್ದು ಏನಿದೆ? ಎಲ್ಲಿವರೆಗೆ ನಾಗೇಶ್ ಅವರು ಶಿಕ್ಷಣ ಮಂತ್ರಿ ಆಗಲಿಲ್ಲ ಅಲ್ಲಿವರೆಗೆ ಚಕ್ರತೀರ್ಥ ಯಾರಿಗೆ ಗೊತ್ತಿಲ್ಲ. ರೋಹಿತ್ ಚಕ್ರತೀರ್ಥ, ಇವನು ಸೂಲಿಬೆಲೆಯವರು
ಒಬ್ಬ ಸುಳ್ಳು ಭಾಷಣಕಾರ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇವರಿಂದ ಪಠ್ಯ ಪುಸ್ತಕಗಳು ವಿಷಯಗಳು ಅಳವಡಿಕೆ ಆಗಿ ಅದನ್ನು ಮಕ್ಕಳು ಕಲಿಬೇಕು. ನಮ್ಮ ದೇಶದ ನಮ್ಮ ರಾಜ್ಯದ ಭವಿಷ್ಯ ಉಜ್ವಲ. ನೋಡಿ, ಅದರಲ್ಲಿ ಏನು ತಪ್ಪಿದೆ ಅಂತಕ್ಕಂಥದ್ದೇ ನೀವು ಹೇಳಕ್ತಾ ಇರಲ್ಲ, ಅವರು ಹೇಳಕ್ತಾ ಇರಲ್ಲ. ಬರೀ ತಪ್ಪಿದ್ದನ್ನ ನೋಡಿ ಇಲ್ಲಿ ಕೇಳಿ, ತಪ್ಪಿದ್ದನ್ನ ಇಷ್ಟು ತನ ಹೇಳಿದ್ದೆವು. ತಪ್ಪೇನೇನೋ ಅದನ್ನ ಹೇಳಿದ, ಮತ್ತೆ ಅದು ಬಿಟ್ಟು ಬೇರೆ ಹೇಳಿದೇನೆ. ಇಷ್ಟು ತನ ಹೇಳಿದ್ದೆ ತಪ್ಪುಗಳನ್ನು ಹೇಳಿವಿ. ಆ ತಪ್ಪುಗಳನ್ನು ಸರಿಪಡಿಸ್ತಾ ಇದ್ದಾರೆ ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ ತಿಳಿದೆ. ಅವರ ಪ್ರಕಾರ ಕರೆಕ್ಟ್ ಆಗಿದೆ, ಪಠ್ಯ ಪುಸ್ತಕಗಳು ಕರೆಕ್ಟ್ ಆಗಿದೆ. ಅವರನ್ನು ನೋಡಿ, ಅವರನ್ನು ಪ್ರಕಾರ ಕರೆಕ್ಟ್ ಇರ್ಬೇಕಲ್ಲ. ಅವರ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಆಗುತ್ತೆ. ಮಕ್ಕಳ ಭವಿಷ್ಯದ ಮೇಲೆ ಇವ್ರು ಏನು ತಿದ್ದಿದಾರಲ್ಲ, ಹೊಲಸು ಮಾಡಿರಲ್ಲ, ಅದರಿಂದ ಪರಿಣಾಮ ಆಗ್ತಾ ಇದೆ. ಅದಕ್ಕೆ ಸರಿಪಡಿಸ್ತಾ ಇದ್ದೀವಿ ನಾವು. ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿ ನಿಮ್ಮ ವೈಯಕ್ತಿಕವಾಗಿ ನೀವು ಧೋರಣೆ ಇಟ್ಟುಕೊಂಡು ಪಠ್ಯ ಪುಸ್ತಕ ತಿದ್ದುಪಡಿ ಮಾಡಿದ್ರೆ ಒಂದು ಸಂವಿಧಾನಬದ್ಧ ಐಕ್ಯಾದ ಸರ್ಕಾರ, ಸಂವಿಧಾನಬದ್ಧ ಒಂದು 6 ತಿಂಗಳಿಗೆ ಒಂದು ಸರ್ಕಾರ ಚೇಂಜ್ ಆಗ್ತದ, ವರ್ಷಕ್ಕೊಂದು ಸರ್ಕಾರ ಚೇಂಜ್ ಆಗ್ತದೆ. ಎಲ್ಲರೂ ಹಿಂಗ್ ಮಾಡ್ಬೋದು. ಮಕ್ಕಳ ಮೇಲೆ ನೇವಾರಲ್ಲಿ ಕೇಳಿ, ಇಬ್ಬರು ಪ್ರಶ್ನೆ ಒಂದೇ, ನಾವು ಉತ್ತರ ಹೇಳ್ತೀವಿ. 70 ವರ್ಷಗಳಿಂದ ಈ ಪ್ರಶ್ನೆ ಬರಲಿಲ್ಲ. ಯಾವಾಗ ಬಿಜೆಪಿ ಸರ್ಕಾರ ಬತ್ತು ಕರ್ನಾಟಕದಲ್ಲಿ, ಅವಾಗಿಂದೇ ಬತ್ತು. 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಯಾರು ಬದಲಾಯಿಸಿಲ್ಲ. 70 ವರ್ಷದಿಂದ ನಡೆದಿದೆ. 70 ವರ್ಷದ ಬುದ್ಧಿಜೀವಿಗಳಿದ್ದಾರೆ, ಅವ್ರ ಪಠ್ಯಕ್ರಮ ಏನು ಮಾಡೋಕ್ಕೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಸಮಿತಿ ಇರ್ತದೆ. ನೀವು ಯಾವಾಗ ತಿದ್ದುಪಡಿ ಮಾಡಿ ಅದರೊಳಗೆ ಸುಳ್ಳು ಸೇರಿಸಿದ್ರಿ ಅದನ್ನು ಸರಿಪಡಿಸಬೇಕಾಗ್ತದೆ. ಮತ್ತೆ ಯಾರೇನು ಕೇಳಿ, ಹೆಗಡೆವಾರ್ ಅವರ ಒಂದು ಹಿಸ್ಟ್ರಿ ಏನಿದೆ, ಅವರ ಜೀವನ ಕ್ರಮ ಆಗಿದೆ, ಅದರಲ್ಲಿ ತೆಗೆದುಕೊಂಡು ನೀವು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮ್ಮ ಕಾಂಗ್ರೆಸ್? ನಾವು RSS ಸಂಸ್ಥಾಪಕರಾದ ಹೆಡಗೇವಾರ್ ಅವರಿಗೆ ಒಪ್ಪುದಿಲ್ಲ. ಇನ್ನು ಅವ್ರದ್ದು ಸಹಮತಿ ಹೇಗಿರ್ತದೆ ನಮಗೆ? ಅವ್ರ ವಿಷಯ ಅಂತ ಬಿಡಿ, ಅವ್ರ ನೀತಿ ಅವ್ರ ಉದ್ದೇಶನ ಒಪ್ಪುದಿಲ್ಲ ನಾವು. ಅದು ತಪ್ಪಿದ್ರೆ ತೆಗೆದು ಹಾಕ್ಬೋದು, ಅದಕ್ಕೇನು ತಪ್ಪಿಲ್ಲ. ಅವ್ರದ್ದೊಂದು ಇಟ್ಟು ಉಳಿದವ್ರು ತೆಗೆದು ಹಾಕ್ಬೇಕಂತ ಏನಿಲ್ಲ. ಯಾವ್ಯಾವ ತಪ್ಪುಗಳು ಮಾಡಿದ್ರೆ ಅದು ತೆಗೆದು ಹಾಕ್ಬೇಕಂತಿದೆ. ಸಿದ್ದರಾಮಯ್ಯ ಅವರ CM ಹಂಚಿಕೆ ಏನು ಪ್ರಸ್ತಾಪ ಆಗಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂಶ. ಅವ್ರನ್ನ ಹೈಕಮಾಂಡ್ ಇದೆ, ಅವ್ರನ್ನ ಹೋಗ್ತಾರೆ. ಅದ್ರ ಬಗ್ಗೆ ನಮ್ಮ ವ್ಯಾಪ್ತಿಗೆ ಬರೋದು. ಮತ್ತೆ ಯಾರೇನು ಕೇಳಿ ಯಾವ್ದು ನೈಜ ಇತಿಹಾಸ ಇದೆ, ಯಾವ್ದು ಮೊದಲಿಂದಿದೆ, ಅದೆಲ್ಲಾನು ಸೇರಿಸ್ತಾರೆ. ಎಲ್ಲಾನು ಸೇರಿಸ್ತೀವಿ. ನೀವು ಒಂದೊಂದು ಕೇಳ್ಕೊತ ಹೋದ್ರೆ ಹೇಳಲ್ಲ. ಹೇಳಿ ಸರ್. ನಾವು ಯಾರಿಗೆ ಹೊಗಳುದಿಲ್ಲ, ಯಾರಿಗೆ ತಗೊಳುದಿಲ್ಲ. ಇದ್ದದ್ದಂಗೆ ಮಾತಾಡ್ತೀವಿ. ಯಾರು ನಿರೀಕ್ಷೆನೂ ನಾವಂತೂ ನಿರೀಕ್ಷೆ ಮಾಡಿ ಜಯಮಾನ ಇಲ್ಲ. ನಮ್ಮದು ಪಕ್ಷ ಸಂದರ್ಭ ಸೂಕ್ತ ಸಮಯದಲ್ಲಿ ನೋಡಿ ಕೊಡ್ಬೋದು, ಬಿಡ್ಬೋದು. ಪಕ್ಷಕ್ಕೆ ಬಿಟ್ಟಿದ್ದಾರೆ. ನಾವೇನು ಭಿಕ್ಷಾ ಪಾತ್ರ ಹಿಡ್ಕೊಂಡು ನಿಂತಿಲ್ಲ, ಅದ್ರ ಅವಶ್ಯಕತೆ ಇಲ್ಲ. ನಮ್ಮ ಸಿದ್ಧಾಂತ ಒಪ್ಪದೇ ಪಕ್ಷದಾಗ ಇದ್ದೀವಿ ನಾವು ಒಪ್ಪಲಿಲ್ಲ ಅಂದ್ರೆ ಅಲ್ಲೇ ಹಾಕಿರ್ತೀವಿ. ಆ ಸಿದ್ಧಾಂತ ಒಪ್ಪೇ ನಾವು ಇರ್ತೀವಿ. ರೈಟ್, ಥ್ಯಾಂಕ್ ಯು ಸರ್. ಬಿಜೆಪಿಯಲ್ಲಿ ಯತ್ನಾಳ್ ಅವರಿಗೆ ವಿರೋಧ ಪಕ್ಷದ ನಾಯಕರನ್ನು ಮಾಡಬೇಕಂದ್ರೆ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಬಿಜೆಪಿ ಕಾರ್ಯಕರ್ತರು ಬೇಡಿಕೆ ನಿಂತಾರೆ. ಅದೇ ತರ ಬಿಜೆಪಿಯವರು ಏನಾದ್ರು ಯತ್ನಾಳ್ ಅವರು ವಿರೋಧ ಪಕ್ಷದ ನಾಯಕರನ್ನು ಮಾಡಿದ್ರೆ ಕಾಂಗ್ರೆಸ್ದವ್ರು ಡವಡವ ಶುರುವಾಗ್ಯದ. ಅದು ಸಂದರ್ಭ ಇಲ್ಲಲ್ಲ, ಅವಶ್ಯಕತೆ ಇಲ್ಲ ಮಾತಾಡೋದು. ಅವ್ರಿಗೆ ಮಾಡೇ ಇಲ್ಲಲ್ಲ, ಮಾಡದಾಗ ಹೇಳ್ತಿದ್ದೀವಿ ಅದ್ರದ್ದು. ಈಗ ಅದು ನಮ್ಮ ಸಂಬಂಧ ನೋಡಿ, ಆ ವಿಷಯ ನಮ್ಮ ಸಂಬಂಧಪಟ್ಟಿದ್ದಲ್ಲ. ಯಾರೇ ವಿರೋಧ ಪಕ್ಷಕ್ಕೆ ನಾಯಕ ಆಗಲಿ ಅದನ್ನು ಎದುರಿಸುವ ಶಕ್ತಿ ನಮ್ಮ ಕಾಂಗ್ರೆಸ್ದವ್ರಿಗಿದೆ, ನಮ್ಮ ಸಿದ್ದರಾಮಯ್ಯನವ್ರಿಗಿದೆ. ಯಾರೇ ಆಗಲಿ. ರೈಟ್. 4 ವರ್ಷ 8 ತಿಂಗಳೇನು ಆಡಳಿತ ಮಾಡಿದಿರಿ. ನಿಮ್ಗೆ ಗೊತ್ತಿದೆ ಆಡಳಿತ ಹೆಂಗೆ ಮಾಡಬೇಕು ಅನ್ನೋದು. ಬರೀ ಕುತಂತ್ರ ಆಡಳಿತ ಮಾಡಿದಿರಿ ಹೊರತಾಗಿ ಒಳ್ಳೆ ಆಡಳಿತ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲ. ಇವತ್ತು ಬದ್ಧತೆ ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಂದಂಥ ಈ ಸರ್ಕಾರ ಜನರಿಗೆ ಏನು ಗ್ಯಾರಂಟಿ ಕೊಟ್ಟಿದೆ ಅಷ್ಟೇ ಅಲ್ಲ, ಜನಪರವಾಗಿ ಏನೇನು ಮಾಡಬೇಕು ಎಲ್ಲ ಕೆಲಸಗಳನ್ನು ಮಾಡ್ತದೆ. ಕೇವಲ 5 ಗ್ಯಾರಂಟಿಗೋಸ್ಕರ ಸರ್ಕಾರ ಇಲ್ಲ. ಕೇವಲ 5 ಗ್ಯಾರಂಟಿಗೋಸ್ಕರನೇ ಸರ್ಕಾರ ಕೆಲಸ ಒಂದೇ ಮಾಡ್ತಂತೇನಿಲ್ಲ. ಜನಪರವಾಗಿ ಜನಕಲ್ಯಾಣದ ಕಾರ್ಯಕ್ರಮಗಳು ಎಲ್ಲ ಮಾಡ್ತಾರೆ ಅವರು. ನೀವು ಸ್ವಲ್ಪ ಪುರುಷತೆ ತಗೊಳ್ಳಿ. ನಿಮಗೆ ಏನಾಗಿದೆ, ನಾನು ಮೊನ್ನೆ ಹೇಳಿದ್ದೀನಿ, ನೀರಲ್ಲಿ ಮೀನು ಹೊರಗೆ ಬಿದ್ದಂಗೆ ಆಗಿಬಿಟ್ಟಿದೆ. ನಿಮಗೆ ಜನ ನಿಮಗೆ ಮೂಲೆಯಲ್ಲಿ ಕೂಡಿಸಿದ್ದಾರೆ, ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿದ್ದಾರೆ. ರಚನಾತ್ಮಕ ಕಾರ್ಯಗಳು ಮತ್ತು ಇವತ್ತು ರಾಜ್ಯ ಬರಗಾಲದ ದವಡೆಯಲ್ಲಿ ಹೋಗ್ತಾ ಇದೆ. ಅಂತರ ಬಗ್ಗೆ ವಿಚಾರ ಮಾಡಿರಿ. ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನು ತಂದು ಸರ್ಕಾರದ ಮುಂದೆ ತಂದು ಒಂದು ರಚನಾತ್ಮಕ ಒಳ್ಳೆ ಕೆಲಸ ಮಾಡೋಕ್ಕೆ ಸಹಕಾರ ಕೊಡಿ. ಕೇವಲ ರಾಜಕೀಯ ನಿಮ್ಗೆ ಏನಾಗಿದೆ, ಬೇರೆ ಕೆಲಸನೇ ಇಲ್ಲ. ಆಮೇಲೆ ಮನ್ ಕಿ ಬಾತ್ನಲ್ಲಿ ನಿನ್ನೆ ದಿವಸ ಪ್ರಧಾನಮಂತ್ರಿಯವರು ತುರ್ತು ಪರಿಸ್ಥಿತಿ ಬಗ್ಗೆ ಹೇಳಿದ್ದಾರೆ. ತುರ್ತು ಪರಿಸ್ಥಿತಿ ಬಗ್ಗೆ 40 ವರ್ಷಗಳಲ್ಲಿ
ಕಾಂಗ್ರೆಸ್ದವರು ಅದು ಹಿಂದೆ ತಪ್ಪಾಗಿದೆ ಅಂತ ಹೇಳಿದ್ದಾರೆ, ಪಶ್ಚಾತ್ತಾಪ ಪಟ್ಟಿದ್ದಾರೆ, ಎಲ್ಲ ಆಗಿದೆ. ಅದನ್ನು ತೆಗೆದು ತುರ್ತು ಪರಿಸ್ಥಿತಿ ಆಗಿತ್ತು. 9 ವರ್ಷಗಳಿಂದ ಇವತ್ತು ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ದೇಶದಲ್ಲಿ. ಮೋದಿಯವರು ಆಡಳಿತ ಬಂದ ಮೇಲೆ 9 ವರ್ಷಗಳಿಂದ ಅಘೋಷಿತ. ಯಾರಿಗೆ ಬಾಯಿ ಬಿಚ್ಚಿ ಕೊಡುದಿಲ್ಲ, ಯಾರಾದರೂ ಮಾತಾಡಿದವರು ಅವ್ರ ಮೇಲೆ ಇಡಿ IT ಏನೇನು ಕಾನೂನುಗಳು CBI ಅವೆಲ್ಲ ಹಾಕಿ ಅವರಿಗೆ ಮೂಲೆ ಗುಂಪು ಮಾಡ್ತೀರಿ, ಅರೆಸ್ಟ್ ಮಾಡ್ತೀರಿ, ಹೆದರಿಸ್ತೀರಿ. ಇವತ್ತು ಎಲ್ಲ ಮೀಡಿಯಾಗಳನ್ನು ನೀವು ಖರೀದಿ ಮಾಡಿದ್ದೀರಿ BJPಯವರು. ಯಾವ ಮೀಡಿಯಾಗಳಲ್ಲಿ ನಾಲಿಗೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಒಂದು ಪ್ರಶ್ನೆ ಕೇಳಕ್ಕೆ ಸಾಧ್ಯ ಇಲ್ಲ. ನಿಮಗೆ ಮೀಡಿಯಾಗಳು ಇವತ್ತು ಪೂರ್ತಿ ನಿಮ್ಮ ಹಿಡಿತದಲ್ಲಿದ್ದಾವೆ. ವಿರೋಧಿಗಳನ್ನು ಹತ್ತಿಕ್ಲಿಕ್ಕೆ ಏನು ಬೇಕೆಲ್ಲ ಮಾಡ್ತೀರಿ. ಇದಕ್ಕಿಂತಲೂ ಎಂಥ ತುರ್ತು ಪರಿಸ್ಥಿತಿ ಬೇಕು? ಆಗಿನ ಕಾಲದಲ್ಲಿ ತುರ್ತು ಪರಿಸ್ಥಿತಿ ಮಾಡಿದ್ದು ದೇಶದಲ್ಲಿ ಯಾರು ವಿಧ್ವಂಸಕ ಕೃತ್ಯಗಳು ಮಾಡ್ತಾ ಇದ್ದಾರೆ, ಯಾರು ಸಂವಿಧಾನ ವಿರೋಧಿ ಕೃತ್ಯಗಳು ಮಾಡ್ತಾ ಇದ್ದಾರೆ ಅಂಥವ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಅದು ಮಾಡಿತ್ತು ಹೊರತಾಗಿ ನಿಮ್ಮ ಥರ ಪ್ರಜಾಪ್ರಭುತ್ವವನ್ನು ದಮನ ನೀತಿ ಅನುಸರಿಸಲಿಕ್ಕೆ ತುರ್ತು ಪರಿಸ್ಥಿತಿ ಆಡಳಿತ ಮಾಡ್ತಾ ಇಲ್ಲ. ಕೊನೆಯಲ್ಲಿ ಮತ್ತೊಂದು ಏನು ಹೇಳೋದಂದ್ರೆ, ಏನು ಇತಿಹಾಸದಲ್ಲಿ ಏನು ತೆಗೆದಿದ್ರು ಬುದ್ಧ, ಬಸವ, ಅಂಬೇಡ್ಕರ್, ಟಿಪ್ಪು ಇನ್ನೂ ಅನೇಕ ನೈಜ ಇತಿಹಾಸವನ್ನು ಬದಲಾಯಿಸಿದ್ರು. ಅದನ್ನು ಮತ್ತೆ ಶಿರ್ಸು ಮೂಲಕ ಸರಿದಾರಿಗೆ ತರ್ತಾ ಇದ್ದಾರೆ. ಯಾವ ಮತಾಂತರ ನಿಷೇಧ ಏನು ಹೊಸದಾಗಿ ಮಾಡ್ತಾ ಇಲ್ಲ, ಗೋಹತ್ಯೆ ನಿಷೇಧ ಏನು ಹೊಸದಾಗಿ ಮಾಡ್ತಾ ಇಲ್ಲ. ಎಲ್ಲ ಮೊದಲೇನಿತ್ತು ಒಂದು ಸುಸಂಬದ್ಧವಾಗಿ ಏನಿತ್ತು ಅದರ ಪ್ರಕಾರ ಸುಸೂತ್ರ ನಡೀಲಿ ಅಂತ ಅನ್ನೋದು ಕರ್ನಾಟಕ ಸರ್ಕಾರದ ಉದ್ದೇಶ ಇದೆ. ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ ಅವರು, ಅದನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಅರುಣ್ ಶಾಪುರ್ ಅವರು ಹೇಳ್ತಾ ಇದ್ದಾರೆ, ಕೋಟಾರಿ ಸಮಿತಿ ಪಠ್ಯಪುಸ್ತಕ ಬದಲಾವಣೆ ಬಗ್ಗೆ ಇತ್ತು. ಕೋಟಾರಿ ಸಮಿತಿ 80ನೇ ದಶಕದಲ್ಲಿತ್ತು. ಆ ಸಮಿತಿಯೊಳಗೆ ಯಾರಿದ್ರು ಅದ್ರ ಬಗ್ಗೆ ನಿಮ್ಗೆ ಅಭ್ಯಾಸನೇ ಇಲ್ಲ. ನೀವು ಇವತ್ತು ಕೋಟಾರಿ ಸಮಿತಿ ನೆನಪು ಮಾಡಿ ಜನರನ್ನ ಆ ವಿಷಯವಾಗಬೇಕು. ಆಮೇಲೆ ಇದು ಸಂಪುಟ ಸಮಿತಿಯಲ್ಲಿ ಪಠ್ಯಪುಸ್ತಕ ಬದಲಾವಣೆ ಆಗಬಾರ್ದು, ಬದಲಾವಣೆ ಮಾಡ್ತಾ ಇಲ್ಲ. ಸಂಪುಟ ಸಮಿತಿಯಲ್ಲಿ ಮಾಡ್ತಾ ಇಲ್ಲ, ಬುದ್ಧಿಜೀವಿಗಳ ಸಮಿತಿ ಮಾಡ್ತಾ ಇದೆ. ಇವರು ಸರ್ವಾಧಿಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆ ಮಾತನ್ನು ನಾನು ಇವತ್ತು ಅವ್ರು ಏನು ಹೇಳಿದ್ದಾರೆ ಅದನ್ನು ನಾನು ಖಂಡಿಸ್ತಾ ಇದ್ದೀನಿ. ಅವರು RSS ಶಾಲೆಯಲ್ಲಿ RSS ಕನ್ನಡಕವನ್ನು ಹಾಕೊಂಡು ನೋಡ್ತಾ ಇದ್ದಾರೆ. RSS ಶಾಲೆಯಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಹೊರಗಿನ ಶಿಕ್ಷಣನೇ ಗೊತ್ತಿಲ್ಲ ಈ BJPಯವರಿಗೆ. ಕೇವಲ ಅವರು ಕೋಮುವಾದಿ ಉದ್ದೇಶಗಳ ಒಂದು ಸಂಸ್ಥೆ ಇದೆ RSS, ಅದರ ಬಾಲಬುಡಕರಾಗಿ ಇನ್ನೊಂದು ಏನಾಗಿದೆ ಅಂದರೆ, RSSದಲ್ಲಿ ಯಾಕಿದು ಬಾಲಬುಡತನ ಇವ್ರು ಮಾಡ್ತಾರೆ ಅಂದರೆ, ಇವ್ರಿಗೆ ಒಳ್ಳೆ ಒಳ್ಳೆ ಹುದ್ದೆಗಳು ಏನೇನೋ ಸಿಗ್ತಾವೆ ಇವರಿಗೆ. ಅಲ್ಲಿ ಬಾಲಬುಡತನ ಮಾಡಿದ್ರೆ ಏನೇನೋ ಆಗ್ತಾರೆ, MLA ಆಗ್ತಾರೆ, MLC ಆಗ್ತಾರೆ, ಮಂತ್ರಿ ಆಗ್ತಾರೆ. ಆ ಥರ ಓಲೈಕೆ ಮಾಡಿ ಇವತ್ತು ಈ ಪರಿಸ್ಥಿತಿಗೆ ಹೋಗ್ತಾ ಇದೆ. ರಾಜ್ಯ ಯಾವ ಕಡೆ ಹೋಗ್ತಾ ಇದೆ, ದೇಶ ಯಾವ ಕಡೆ ಹೋಗ್ತಾ ಇದೆ ಅಂತ ಅನ್ನೋದು ಅರ್ಥ ಮಾಡ್ಕೋಬೇಕು. ಅವರು ಏನಾದರೂ ಕೇಳಿದ್ರೆ ಕೇಳಿ.